ನಮಸ್ಕಾರ. ಸದಾನಂದ ಬಾಂಬ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ದ್ವೇಷ ಭಾಷಣ ಅದು ತಡೆಯನ್ನು ಮಸೂದೆ ಕಾಯ್ದೆ ಮಂಡನೆ ಮಾಡಿದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಬೇಕು. ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಇದಕ್ಕೆ ಸಹಿ ಮಾಡಬಾರ್ದು. ಯಾಕಂದರೆ ಎಮರ್ಜೆನ್ಸಿ ಟೈಪ್ ಕಾಯ್ದೆಯನ್ನು ನೀವು ಕಾಂಗ್ರೆಸ್ ಸರ್ಕಾರದವರು ತಂದಿದರೆ ಇದು ಸರಿಯಾದದ್ದಲ್ಲ. ಇಡೀ ರಾಜ್ಯ ಹೊತ್ತಿ ಉರಿಯುವಂಥ ಇದು ಕಾಯ್ದೆ. ಇದು 1985 ಏನಾಯಿತು ಎಮರ್ಜೆನ್ಸಿ ಅಂದರೆ ಅವಾಗ ಎಷ್ಟು ಜನರನ್ನು ಒಳಗೆ ಹಾಕಿದ್ರಿ ನೀವು? 12 ಲಕ್ಷ ಜನರನ್ನು ಒಳಗೆ ಹಾಕಿದ್ರಿ ಎಮರ್ಜೆನ್ಸಿ ಟೈಮ್ದಲ್ಲಿ. ಸರ್ಕಾರ ಬಿದ್ದೋಯ್ತು ತಮಗೆ ಗೊತ್ತಿದೆ. ನಂತರ 1 ಕೋಟಿ ನಸಬಂದಿ ಮಾಡಿಸಿರಿ ಸಂಜಯ್ ಗಾಂಧಿ ಅವರು. ಅವಾಗ ಪ್ರಕರಣ ಏನಾಯ್ತು? ಇತಿಹಾಸವನ್ನು ನೀವು ಕಾಂಗ್ರೆಸ್ನ ತೆಗೆದು ನೋಡಬೇಕು. ಈಗಾಗಲೇ BNS ಕಾಯ್ದೆ ಇದೆಯಲ್ಲ, ಅದರಲ್ಲಿ ಸೆಕ್ಷನ್ಗಳು ಇದಾವಲ್ಲ, ಮತ್ತೆ ಯಾಕೆ ನೀವು ವಿಶೇಷ ಕಾಯ್ದೆ ಅಂದರೆ ವಿರೋಧಿಗಳನ್ನು ಹನಿಬೇಕು, ಹೋರಾಟಗಾರನ ಹನಿಬೇಕು, ಚಿಂತಕರು ಮಾತಾಡಬಾರ್ದು, ಪುಸ್ತಕ ಬರೆಯೋರು ಬರೆದಿರಬಾರ್ದು. ನಂತರ ಕೆಲವೊಂದು ವಿಷಯಗಳನ್ನು ನೀವು ಪದ ಬಳಕೆ, ಸೊನ್ನೆ ಬಳಕೆ, ಏನಿದು ಈ ಕಾನೂನು ಓದಿದಾಗ ಈ ರಾಜ್ಯಪಾಲರು ಇದನ್ನು ಹೊಳೆ ಕಳಿಸ್ಬೇಕು. ನಂತರ 2ನೇ ಸಲ ನೀವು ಹಾಕ್ತಾರೆ ಸುಗ್ರೀವಾಜ್ಞೆ ಮೂಲಕ ಇದನ್ನು ನೀವು ತರ್ತೀರಿ, ನಮಗೂ ಗೊತ್ತಿದೆ. ಅಂದರೆ ವಿರೋಧಿಗಳನ್ನು ಹನಿಯಲಿಕ್ಕೆ ಹೋಗಿ ನೀವು ಯಾಕೆ ಸಿಕ್ಕಿ ಹಾಕ್ಕೊಳ್ತಾ ಇದ್ರಿ? 2 ವರ್ಷ ಮುಗೀತು, ಅರ್ಧ ಮುಗಿಸಿರಿ ಅಧಿಕಾರ, ಇನ್ನು ಅರ್ಧ ಉಳಿದಿದೆ. ಯಾಕೆ ಹೆಸರು ಕಳಿಸ್ಕೊಳ್ತಾರೆ ಕಾಂಗ್ರೆಸ್ ಅವರು? ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ 6 ಗಂಟೆ ಚರ್ಚೆ ಆಯಿತು. ವಿಧಾನ ಪರಿಷತ್ನಲ್ಲಿ ನಾನು ಇದ್ದೆ. ಆದರೆ ಈ ಒಂದು ಮಸೂದೆ ಮಂಡನೆ ಆಗಿ ವಿಧಾನಸಭೆಯಲ್ಲಿ ಮಾಡಿರಿ, ವಿಧಾನ ಪರಿಷತ್ ಧ್ವನಿ ಮತದ ಅಂಗೀಕಾರ ಮಾಡಿರಿ. ಆದರೆ ರಾಜ್ಯಪಾಲ ಅಂಗಳಕ್ಕೆ ಹೋಗಿ ಚೆಂಡು ಮುಟ್ಟಿದೆ. ಅದು ರಾಜ್ಯಪಾಲರು ಯಾವುದೇ ಕಾರಣಕ್ಕೆ ಇದನ್ನು ನೀವು ಸಹಿ ಮಾಡಬಾರ್ದು. ಮಾಡಿದರೆ ಹೋರಾಟಗಾರರಿಗೆ ಅನ್ಯಾಯ ಮಾಡೋದಂತಾಗ್ತದೆ. ನಮ್ಮಂಥವ್ರು ಯೂಟ್ಯೂಬ್ ಚಾನಲ್ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ, ಟಿ ವಿ ನಡೆಸಲಿಕ್ಕೆ ಸಾಧ್ಯ ಇಲ್ಲ, ಪುಸ್ತಕ ಬರೆಯೋರು. ಈ ಕಾಯ್ದೆಯನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಬೇಕಾಗಿತ್ತು. ಅಭ್ಯಾಸನೇ ಇಲ್ಲ. ನೀವೇನು ಹೇಳ್ತೀರಿ? BNS ಏನು ಕಾಯ್ದೆ ಇದೆ ಅದರಲ್ಲಿ ಸೆಕ್ಷನ್ಗಳು 115 ಆರ್ 352 ಸೆಕ್ಷನ್ಗಳಿವೆ. ಅದರ ನಿಮ್ಮದು ಎಂಥ ಸೆಕ್ಷನ್ಗಳು? ಅದಕ್ಕಿಂತ ಹೆಚ್ಚು 5 ಕಠೋರ ಕಾನೂನುಗಳಿವೆ. ನಾನ್ ಬೇಲೇಬಲ್. ಸಾಧಾರಣ ಬೇಡಪ್ಪ, ಯಾರೋ ಒಂದು ರಾಜಕೀಯ ವ್ಯಕ್ತಿ ಬಂದು ಮಾತಾಡಿದ್ದ, DSP ಹೇಳ್ತಾನೆ. ಯಾಕಂದ್ರೆ ಅಲ್ಲಿ ಅವರು ಹಿಡಿದು ಒಳಗೆ ಹೋಗುವಂಥ ಸಾಧ್ಯತೆ ಹೆಚ್ಚಿದೆ. ಅವಾಗ ಹೋಯ್ತಾನೆ ರಾಜಕಾರಣಿ ನಮ್ಮನ್ನು ಒಳಗೆ ಹೋಗದ, ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡಾದ್ರೆ ಕಾನೂನು ದುರುಪಯೋಗ ಆಯ್ತಲ್ಲ. ನೀವೇನು ಹೇಳ್ತೀರಿ? ಎಲ್ಲ ರಕ್ಷಣೆಗಾಗಿ, ಶಾಂತಿ ಸುವ್ಯವಸ್ಥೆಗಾಗಿ, ದಕ್ಷಿಣ ಕನ್ನಡ ಶಾಂತಿ ಸುವ್ಯವಸ್ಥೆಗಾಗಿ ನೀವು ಹೇಳಿದ್ರಿ. ಆದರೆ ಇಡೀ ಕರ್ನಾಟಕ ಹೊತ್ತಿ ಉರಿತದೆ. ಇದನ್ನು ಯೂಟ್ಯೂಬ್ ಚಾನಲ್ದವರು ಈ ಒಂದು ವಿಡಿಯೋನ ಎಲ್ಲ ಕಡೆ ವೈರಲ್ ಮಾಡಬೇಕು. ಎಲ್ಲ ಜನರಿಗೆ ಗೊತ್ತಿಲ್ಲ. ಪಾಪ 70% ಜನರಿಗೆ ಗೊತ್ತಿಲ್ಲ. ಅದು 30% ಸಮಾಜ ಸೇವೆ ಏನು ಮಾಡತ್ತಾರೆ? ಹೋರಾಟಗಾರರು, ಚಿಂತಕರು ಯಾರೂ ವೇದಿಕೆ ಮೇಲೆ ಭಾಷಣ ಮಾಡೋದಲ್ಲ. ಲಿಂಗ ತಾರತಮ್ಯ, ಭಾಷೆ ಯಾವುದೂ ಮಾತಾಡ್ತಕ್ಕದ್ದಲ್ಲ. ಕಾನೂನು ಸ್ವಲ್ಪ ಹೋದ್ರೆ ಅಥವಾ ಕಾನೂನಿನ ವಿಚಾರ ಬಂದಾಗ ಇದೇನು ಬಳಕೆ ಆಯ್ತು ಅಂದರೆ ಒಬ್ಬೊಬ್ಬರು ಒಳಗೆ ಹೋಗಿತಾರೆ. ಹಂಗಾದ್ರೆ ಸಮಾಜಕ್ಕೆ ಹೆಂಗೆ ಸತ್ಯ ಗೊತ್ತಾಗೋದಿಲ್ಲ. ಮತ್ತು ರಾಜಕಾರಣ ಭ್ರಷ್ಟಾಚಾರ ಹೆಚ್ಚಾಗ್ತದೆ. ಯಾಕಂದ್ರೆ ಯಾರು ಬೇಡ ಅವ್ರನ್ನ ಒಳಗೆ ಹೋಗ್ಯಾರಲ್ಲ ಅವರು ನಾನ್ ಬೇಲೇಬಲ್. ಅಂದ್ರೆ ಇಲ್ಲಿ ಪೊಲೀಸರಿಗೆ ಮತ್ತೊಂದು ಹೋಳಿಗೆ ಊಟ ಕೊಟ್ಟಂಗೆ ಆತ್ಲ ಇದು. ಯಾಕಂದ್ರೆ ಅವರು ತಮಗೆ ಬೇಡದವ್ರನ್ನ ಒಳಗೆ ಹೋಗ್ಯಾರು. ಹಾಗಾದ್ರೆ ಹೋರಾಟ ಮಾಡೋರು ಹಂಗೆ ಪ್ರಜಾಪ್ರಭುತ್ವ ಕಗ್ಗೋಲಿ ಅಂತ ಹೇಳ್ಬೋದು. ಮತ್ತು ಸಂವಿಧಾನ ಅಡಿಯಲ್ಲಿ ಸೆಕ್ಷನ್ 1901 ಇದೆಯಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದೆ. ಅದ್ರ ಕತ್ತು ನೀವು ಹಿಚ್ಚಿಕದಂಗೆ ಆತ್ಲ. ಮತ್ತು BNS ಕಾಯ್ದೆ ಈಗಾಗಲಿದೆ, ಅದ್ರ ಮೇಲೆ ನೀವೊಂದು ಕಾಯ್ದೆ ತಂದ್ರಿ, ಹೇಟ್ ಸ್ಪೀಚ್ ಅಂತ ಮಾಡಿರಿ. ಅದಕ್ಕೂ ಒಂದು ಲಿಮಿಟ್ ಇರಬೇಕು. ಪ್ರಜಾಪ್ರಭುತ್ವ ಕಗ್ಗುಲಿಯನ್ನು ಮಾಡಬಾರ್ದು. ಮತ್ತು ನೀವೇನಾದರೂ ಅಂಬಲಬಾಜಿ ಅಂತಂದರೆ ಅಂದರೆ 2028 ನಂತರ BJP ಸರ್ಕಾರ ಮತ್ತು ಕಾಂಗ್ರೆಸ್ ಇದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಮತ್ತಷ್ಟು ಹೆಚ್ಚು ಪ್ರಬಲ ಆಗ್ತಿತ್ತು ಅದು. ಯಾಕಂದರೆ ಇದು ದುರುಪಯೋಗ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಪರಮೇಶ್ವರ ಹೇಳ್ತಾರೆ ದುರುಪಯೋಗ ಆಗಂಗಿಲ್ಲ ಅಂತ. ಮತ್ತು CT ರವಿ ಹೇಳಿದ್ರಲ್ಲ ಹೆಂಗೆ ದುರುಪಯೋಗ ಆಗ್ತಿದೆ ಅಂತ. ಚಲುವರಾಮಸ್ವಾಮಿ ಹೇಳಿದ್ರಲ್ಲ, ವಿರೋಧ ಪಕ್ಷ ನಾಯಕರು ವಿಧಾನ ಪರಿಷತ್ನಲ್ಲಿ. ನೀವು ಧ್ವನಿ ಮತದ ಅಂಗೀಕಾರ ಮಾಡಿದ್ರಿ, ಆಯಿತು, ಏನು ದೊಡ್ಡ ಜಯ ಸಾಧನೆ ಮಾಡಿದಂಗೆ ಆಯಿತು. ನಿರುದ್ಯೋಗ ಸಮಸ್ಯೆ ಇದೆ, ಮನೆಗಳಿಗೆ ಮನೆ ಇಲ್ಲ, 37 ಲಕ್ಷ ಕುಟುಂಬಗಳಿಗೆ ಮನೆ ಇಲ್ಲ, ಅದನ್ನು ಬಿಟ್ಟಿದಾಗ ನಿರುದ್ಯೋಗ ಸಮಸ್ಯೆ ಇದೆ, ಹುಡುಗರು ಮದುವೆ ಆಗ್ತಾಯಿಲ್ಲ. ಅದ್ರ ಕಡೆ ಲಕ್ಷ್ಯ ವಹಿಸ್ಬೇಕಲ್ಲ. ನಾವು ಹೇಳಿದಿಲ್ಲ ಸರ್ಕಾರಕ್ಕೆ ಶಾದಿ ಮಾಡಂತ, ಅದು ಇಲ್ಲ. ಕೇವಲ ಇದಕ್ಕೆ 1 ದಿವಸ ಹೋಯ್ತು, ಅದು ಕೊನೆಯ ಕ್ಷಣದಲ್ಲಿ. ಮತ್ತು ಮಸೂದೆ ತರಬೇಕಾದ್ರೆ 1ನೇ ದಿವಸ ತರಬೇಕಾಗಿತ್ತು, ಚಳಿಗಾಲ ದಿವಸದಲ್ಲಿ ತರಲಿಲ್ಲ ನೀವು. ಯಾಕಂದ್ರೆ ಗಪ್ಚುಪ್ಪಿದ ಮಾಡಬೇಕಾಗಿತ್ತು.
ರಾಜ್ಯಪಾಲರು ಯಾವುದೇ ಕಾರಣಕ್ಕೆ ಈ ಮಸೂದೆಗೆ ಸಹಿ ಹಾಕಬಾರ್ದು ಅಂತ ಕೇಳ್ಕೊತು. ಇದು ಸಾರ್ವಜನಿಕರ ಪರವಾಗಿ, ಹೋರಾಟಗಾರರ ಪರವಾಗಿ, ಯೂಟ್ಯೂಬ್ ಚಾನಲ್ಗಳ ಪರವಾಗಿ, ಫೇಸ್ಬುಕ್ ಯಾರು ಉಪಯೋಗ ಮಾಡ್ತಾರೆ, ವಾಟ್ಸಪ್ ಯಾರು ಉಪಯೋಗ ಮಾಡ್ತಾರೆ, ಟಿ ವಿ ಯಾರು ಮಾಡ್ತಾರೆ, ಎಲ್ಲರ ಪರವಾಗಿ, ಸಮಾಜದ ಪರವಾಗಿ ಈ ವಿಡಿಯೋನ ನಾವು ಮಾಡ್ತಾಯಿದ್ದೇವೆ. ಅದಕ್ಕೆ ರಾಜ್ಯಪಾಲರು ಇದನ್ನು ಗಮನಿಸಬೇಕಂತ ಕೇಳ್ಕೊತಾರೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭವಾಗಲಿ. ನಮಸ್ಕಾರ.